ಸೊ ನೆಕ್ಸ್ಟ್ ಆನ್ ಇಂಟ್ರೆಸ್ಟ್ ಬೀಯಿಂಗ್ ಪ್ರೊವೈಡೆಡ್. ಸೊ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ಅವ್ರು ಏನಾದರೂ ರಿಪೇಮೆಂಟ್ ಮಾಡ್ತೀನಿ ಅಂತ ಅಂದರೆ ಅವಾಗ ಇಂಟ್ರೆಸ್ಟ್ ಆನ್ ಲೋನ್ ಅಕೌಂಟ್ ಡೇಟಾ ಆರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಅಂತ ನಾವು ಎಂಟ್ರಿ ಪಾಸ್ ಆನ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಆನ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್. ಸೊ ಇನ್ಸ್ಟಾಲ್ಮೆಂಟ್ ಜೊತೆಗೆ ಇನ್ಸ್ಟಾಲ್ಮೆಂಟ್ ಪ್ಲಸ್ ಇಂಟ್ರೆಸ್ಟ್, ಅವಾಗ ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೇಟಾ ಆರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವಿಲ್ ಬಿ ದಿ ಎಂಟ್ರಿ. ನೆಕ್ಸ್ಟ್ if payment is partly paid in cash and remaining amount is to be treated as loan retiring partners capital account data are to cash or bank account to retiring partners loan account. ಸೊ ಇವಾಗ ಅರ್ಧ ಕ್ಯಾಶ್ ಅಲ್ಲಿ ಕೊಡ್ತಾರೆ, ಅರ್ಧ ಬಂದ್ಬಿಟ್ಟು ಇನ್ನು ಲೇಟರ್ ಆನ್ ಸ್ಟೇಜ್ ಅಲ್ಲಿ ನಾನು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿರ್ತಾರೆ. ಸೊ ಆ ಟೈಮಲ್ಲಿ partly is paid in cash and remaining will be through loan account. ಸೊ ಅದನ್ನ ಯಾವ ತರ ನಾವು ಪಾಸ್ ಆನ್ ಮಾಡಬೇಕು ಅಂತ ಅಂದ್ರೆ ಪಾರ್ಟ್ಲಿ ಬಂದ್ಬಿಟ್ಟು ಲೋನ್, ಸೊ ಇದನ್ನ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅವ್ರಿಗೆ ಟೋಟಲ್ ಅಮೌಂಟ್ ಎಷ್ಟು ಕೊಡಬೇಕೋ ಅದನ್ನ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ಕ್ಯಾಶ್ ಆರ್ ಬ್ಯಾಂಕ್ ಅಲ್ಲಿ ಬಂದ್ಬಿಟ್ಟು ಕ್ಯಾಶ್ ಅಲ್ಲಿ ಎಷ್ಟು ಅಮೌಂಟ್ ಕೊಡ್ತಾರೋ ಅದನ್ನ ಮೆನ್ಷನ್ ಮಾಡಿ, ರಿಮೈನಿಂಗ್ ಅಮೌಂಟ್ ಅವ್ರು ಏನು ಲೋನ್ ಮೂಲಕ ಕೊಡಬೇಕೋ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. Next, adjustment of capital. At the time of retirement of a partner, the remaining partners may decide to adjust their capital contribution in their profit sharing ratio. So ಇವಾಗ ಒಂದು ಪಾರ್ಟ್ನರ್ ರಿಟೈರ್ ಆಗಿಬಿಟ್ಟು ಹೋಗ್ತಿದ್ದಾರೆ ಅಂತಂದ್ರೆ ರಿಮೈನಿಂಗ್ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರು ಬಂದ್ಬಿಟ್ಟು ಕ್ಯಾಪಿಟಲ್ನ ಬಂದ್ಬಿಟ್ಟು ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೂಲಕ ಅಡ್ಜಸ್ಟ್ಮೆಂಟ್ನ ಮಾಡ್ಕೊತಾರೆ. Next, the capitals of the continuing partners may be required to be adjusted in the following 3 cases. So 3 cases ಅಲ್ಲಿ ಅವ್ರದ್ದು ರಿಮೈನಿಂಗ್ ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಯಾವ್ದು ಅಂತ ನೋಡೋಣ. ಫಸ್ಟ್ ಕೇಸ್ 1, when the total capital of the new firm is given, the various steps involved in adjusting the capital of the partners are given below. So ಇವಾಗ ಅಕಸ್ಮಾತ್ ಟೋಟಲ್ ಕ್ಯಾಪಿಟಲ್ ಬಂದ್ಬಿಟ್ಟು ಪ್ರೊವೈಡ್ ಆದರೆ ಹೊಸ ಫರ್ಮ್ ಅಲ್ಲಿ ಅವಾಗ ಸ್ಟೆಪ್ 1, calculate the adjusted old capital of continuing partner, that is after all other adjustment. ಸೊ ಇವಾಗ ಎಲ್ಲ ಅಡ್ಜಸ್ಟ್ಮೆಂಟು ಮಾಡಿ ಆದಮೇಲೆ ಯಾರು ರಿಟೈರ್ ಆಗ್ತಿರೋ ಪಾರ್ಟ್ನರು ಅವ್ನಿಗೆ ಏನೇನು ಕೊಡಬೇಕು ಎಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಾದ್ಮೇಲೆ ರಿಮೈನಿಂಗ್ ಪಾರ್ಟ್ನರ್ಸ್ ಏನಿರುತ್ತೆ ಅವ್ರದ್ದು ಕ್ಯಾಪಿಟಲ್ ಬಂದ್ಬಿಟ್ಟು ಓಲ್ಡ್ ಕಾಂಟ್ರಿಬ್ಯೂಷನ್ ಮೂಲಕ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 2, ಕ್ಯಾಲ್ಕುಲೇಟ್ ದಿ ನ್ಯೂ ಕ್ಯಾಪಿಟಲ್ಸ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್. ಸೊ ಹಳೆ ಕ್ಯಾಪಿಟಲ್ ಏನಿದೆಯೋ ಅವ್ರದ್ದು ಶೇರ್ ಮೂಲಕ ಅದು ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ಸೆಕೆಂಡ್ ಸ್ಟೆಪ್ ಆಗಿ ಸೊ ನ್ಯೂ ಕ್ಯಾಪಿಟಲ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಥರ್ಡ್, ಕ್ಯಾಲ್ಕುಲೇಟ್ ದಿ ಸರ್ಪ್ಲಸ್ ಆರ್ ಡೆಫಿಸಿಟ್ ಕ್ಯಾಪಿಟಲ್ ಬೈ ಕಂಪೇರಿಂಗ್ ಸ್ಟೆಪ್ 2 and 3. ಸೊ ಎರಡನೇ ಸ್ಟೆಪ್ ಮತ್ತು ಮೂರನೇ ಸ್ಟೆಪ್ನ ಕಂಪೇರ್ ಮಾಡಿ ಸರ್ಪ್ಲಸ್ ಇದೆಯಾ ಡೆಫಿಸಿಟ್ ಇದೆಯಾ ಅಂತ ಫೈಂಡ್ ಔಟ್ ಮಾಡಬೇಕು. ಕೇಸ್ 2, when the total capital of the new firm is not given. ಸೊ ಫುಲ್ ಟೋಟಲ್ ಕ್ಯಾಪಿಟಲ್ ಕೊಟ್ಟಿರಬೇಕಾದ್ರೆ ಒಂದು ಕೇಸು, ಫಸ್ಟ್ ಕೇಸ್ ಇವಾಗ ನೋಡಿದ್ದು. ಇವಾಗ ಟೋಟಲ್ ಹೊಸ ಫರ್ಮ್ದು ಟೋಟಲ್ ಕ್ಯಾಪಿಟಲ್ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಸ್ಟೆಪ್ 1, ಕ್ಯಾಲ್ಕುಲೇಟ್ ದಿ ಅಡ್ಜಸ್ಟೆಡ್ ಓಲ್ಡ್ ಕ್ಯಾಪಿಟಲ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಆಫ್ಟರ್ ಆಲ್ ದಿ ಅಡ್ಜಸ್ಟ್ಮೆಂಟ್. ಸೊ ಸೇಮ್ ಕೇಸ್ 1ಗೆ ಸ್ಟೆಪ್ 1 ಏನಿತ್ತೋ ಇದಕ್ಕೂ ಅದೇನೆ, ಹಳೇದು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್, ಕ್ಯಾಲ್ಕುಲೇಟ್ ಟೋಟಲ್ ಕ್ಯಾಪಿಟಲ್ ಆಫ್ ದಿ ನ್ಯೂ ಫರ್ಮ್. ಸೊ ಹೊಸ ಫರ್ಮ್ದು ಟೋಟಲ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 3, ಕ್ಯಾಲ್ಕುಲೇಟ್ ದ ನ್ಯೂ ಕ್ಯಾಪಿಟಲ್ ಆಫ್ ದಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್. ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಯಾರು ಕಂಟಿನ್ಯೂ ಮಾಡ್ತಾರಲ್ಲ ರಿಟೈರ್ ಪಾರ್ಟ್ನರ್ ಆದಮೇಲೆ ಅವ್ರದ್ದು ಬಂದ್ಬಿಟ್ಟು ಹೊಸ ಕ್ಯಾಪಿಟಲ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 4, ಕ್ಯಾಲ್ಕುಲೇಟ್ ದಿ ಸರ್ಪ್ಲಸ್ ಆರ್ ಡೆಫಿಸಿಟ್ ಕ್ಯಾಪಿಟಲ್ ಬೈ ಕಂಪೇರಿಂಗ್ ಸ್ಟೆಪ್ 2 and 3. ಸೊ ಸರ್ಪ್ಲಸ್ ಇದೆಯಾ ಡೆಫಿಸಿಟ್ ಇದೆಯಾ ಅಂತ ಸ್ಟೆಪ್ 2 ಮತ್ತು ಸ್ಟೆಪ್ 3 ಕಂಪ್ಯಾರಿಸನ್ ಮಾಡಬೇಕು. ಏನು ಅಂತ ಸ್ಟೆಪ್ 2 ಅಲ್ಲಿ ಏನು ಟೋಟಲ್ ಕ್ಯಾಪಿಟಲ್ ಮತ್ತು ನ್ಯೂ ಕ್ಯಾಪಿಟಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಆ ಕ್ಯಾಲ್ಕುಲೇಟ್ ಮಾಡಿರೋ ಬೇಸಿಸ್ ಮೇಲೆ ಅವರು ಸರ್ಪ್ಲಸ್ ಡೆಫಿಸಿಟ್ ಇಂದ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕೇಸ್ 3, when the outgoing partner is to be paid through cash brought by the continuing partner in such a way as to make their capital proportionate to their new profit sharing ratio. ಸೊ ಇವಾಗ ಔಟ್ಗೋಯಿಂಗ್ ಪಾರ್ಟ್ನರ್ ಅಂದ್ರೆ ಯಾರು ರಿಟೈರ್ಮೆಂಟ್ ಆಗ್ತಿರೋ ಪಾರ್ಟ್ನರ್. ಆ ರಿಟೈರ್ಮೆಂಟ್ ಆಗ್ತಿರೋ ಪಾರ್ಟ್ನರ್ಗೆ ಬಂದ್ಬಿಟ್ಟು ಹೊಸ ಪಾರ್ಟ್ನರ್ ಯಾರು ಇರ್ತಾನೆ ಅವನದು ಕ್ಯಾಪಿಟಲ್ ಶೇರಿಂಗ್ ಮೂಲಕ ಅವ್ನಿಗೆ ಏನಾದ್ರು ಸೆಟಲ್ಮೆಂಟ್ ಮಾಡಿದಾಗ ಸೊ ಆವಾಗ ಅವನದು ನ್ಯೂ ಪ್ರಾಫಿಟ್ ಬಂದ್ಬಿಟ್ಟು ಪ್ರೊಪೋರ್ಷನೇಟ್ ಆಗಿ ಹಳೆದಕ್ಕೆ ಹೊಸದಕ್ಕೆ ಪ್ರೊಪೋರ್ಷನೇಟ್ ಆಗಿ ಅವರು ಕ್ಯಾಲ್ಕುಲೇಟ್ನ ಮಾಡಬೇಕು.
Steps involved in adjusting the capital of partners are given below. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಯಾವ ಥರ ಅಡ್ಜಸ್ಟ್ ಮಾಡ್ತಾರೆ ಅಂತ ನೋಡೋಣ. ಕ್ಯಾಲ್ಕುಲೇಟ್ ದಿ ಅಡ್ಜಸ್ಟೆಡ್ ಓಲ್ಡ್ ಕ್ಯಾಪಿಟಲ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಆಫ್ಟರ್ ಆಲ್ ದಿ ಅಡ್ಜಸ್ಟ್ಮೆಂಟ್. ಸೊ ಓಲ್ಡ್ ಕ್ಯಾಪಿಟಲ್ ಏನು ಅಡ್ಜಸ್ಟೆಡ್ ಆಗಿದೆ ಕಂಟಿನ್ಯೂಯರ್ ಪಾರ್ಟ್ನರ್ಸ್ದು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 2 ಕ್ಯಾಲ್ಕುಲೇಟ್ ಟೋಟಲ್ ಕ್ಯಾಪಿಟಲ್ ಆಫ್ ದಿ ನ್ಯೂ ಫಾರ್ಮ್. ಹೊಸ ಫಾರ್ಮ್ದು ಟೋಟಲ್ ಕ್ಯಾಪಿಟಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 3 ಕ್ಯಾಲ್ಕುಲೇಟ್ ದಿ ನ್ಯೂ ಕ್ಯಾಪಿಟಲ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್. ಸೊ ಯಾರು ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಯಾರು ಇರ್ತಾರೆ ಅಲ್ವಾ ಅವ್ರದ್ದು ನ್ಯೂ ಕ್ಯಾಪಿಟಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 4 ಕ್ಯಾಲ್ಕುಲೇಟ್ ದಿ ಸರ್ಪ್ಲಸ್ ಆರ್ ಡೆಫಿಸಿಟ್ ಬೈ ಕಂಪೇರಿಂಗ್ ಸ್ಟೆಪ್ 2 and 3 ಅಬೌವ್. ಸೊ ಸರ್ಪ್ಲಸ್ ಆಗಿದೆ ಡೆಫಿಸಿಟ್ ಆಗಿದೆಯಾ ಅಂತ ಸ್ಟೆಪ್ 2 ಮತ್ತು ಸ್ಟೆಪ್ 3 ಮೂಲಕ ನಾವು ಕಂಡುಹಿಡ್ಕೊಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಡೆತ್ ಆಫ್ ಎ ಪಾರ್ಟ್ನರ್. So the partnership comes to an end immediately whenever a partner dies, although the firm may continue with the remaining partner. So ಇದು ರಿಟೈರ್ಮೆಂಟ್ ಥರನೇ ಡೆತ್, ಯಾವಾಗ ಪಾರ್ಟ್ನರ್ ಡೆತ್ ಆಗ್ತಾನೆ ಆವಾಗನೇ ಆ ಒಂದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಕ್ಲೋಸ್ ಆಗುತ್ತೆ ಆ ಡೇಟ್ಗೆ. ಅದಾದಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಮಿಕ್ಕಿರೋ ಪಾರ್ಟ್ನರ್ಸ್. The deceased partner is entitled to get his share in the firm as per the provision of a partnership agreement. ಸೊ ಅವನು ಡೆತ್ ಆಗಿರ್ತಾನೆಲ್ಲ ಅವನದು ಶೇರ್ನ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮೂಲಕ ಅವನಿಗೆ ಏನು ಸೆಟಲ್ಮೆಂಟ್ ಮಾಡಬೇಕು ಅದೆಲ್ಲ ನಾವು ಮಾಡಿ ಕೊಡಬೇಕಾಗಿರುತ್ತೆ. His share in the firm is calculated in the same manner as in the case of retiring partner. ಸೊ ರಿಟೈರ್ ಆಗೋ ಪಾರ್ಟ್ನರ್ಗೆ ಬಂದ್ಬಿಟ್ಟು ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅವನದು ಸೆಟಲ್ಮೆಂಟ್ನ ಅದೇ ಥರನೇ ಡೆತ್ಗೂ ಕ್ಯಾಲ್ಕುಲೇಟ್ ಮಾಡಬೇಕು. Next, accounting treatment of deceased partner's share in profit. So if a partner dies on any date after the date of balance sheet, then his share of profit is calculated from the beginning of the year to the date of death on the basis of time or sales. So ಇವಾಗ ಅಕಸ್ಮಾತ್ ಬಂದ್ಬಿಟ್ಟು ಯಾರು ಡಿಸೀಸ್ಡ್ ಪಾರ್ಟ್ನರ್ ಅದೇ ಡೆತ್ ಆಗಿರ್ತಾರಲ್ಲ ಅವ್ರು ಬಂದ್ಬಿಟ್ಟು ಬ್ಯಾಲೆನ್ಸ್ ಶೀಟ್ ನಾವು ಯಾವಾಗ ಪ್ರಿಪೇರ್ ಮಾಡಿ ಇರ್ತೀವಿ ಆ ಬ್ಯಾಲೆನ್ಸ್ ಶೀಟ್ ಡೇಟ್ ಆದಮೇಲೆ ಯಾವಾಗ ಸಾಯ್ತಾರೋ ಸೊ ಬಿಗಿನಿಂಗ್ ಆಫ್ ದಿ ಇಯರಿಂದ ನಾವು ಕ್ಯಾಲ್ಕುಲೇಷನ್ಗೆ ತೊಗೊಬೇಕು. ಸೇ ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಶೀಟ್ನ ಯಾವಾಗ ಕ್ಲೋಸ್ ಮಾಡ್ತೀವಿ 31st ಮಾರ್ಚ್. ಸೊ ಬಿಗಿನಿಂಗ್ ಡೇಟ್ ಯಾವಾಗ 1st ಏಪ್ರಿಲ್. ಸೊ ಇವಾಗ ಒಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ABC ಇರ್ತಾರೆ. ಸಿ ಬಂದ್ಬಿಟ್ಟು ಆನ್ ಜುಲೈ 20th ಡೆತ್ ಆಗ್ತಾರೆ ಅಂತ ಅನ್ಕೊಳ್ಳೋಣ. ಸೊ ನಾವು ಕ್ಯಾಲ್ಕುಲೇಟ್ ಅವ್ನ ಸೆಟಲ್ಮೆಂಟ್ ಕ್ಯಾಲ್ಕುಲೇಷನ್ ಯಾವಾಗಿಂದ ತೊಗೊಬೇಕು 1st ಏಪ್ರಿಲಿಂದ ಜುಲೈ 20th ತನಕ ಆಗಿರೋ ಸೇಲ್ಸ್ ಆಗಿರಲಿ ಇಲ್ಲ ಒಂದು ಶೇರ್ ಪ್ರಕಾರ ಆಗಿರಲಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅವನಿಗೆ ಕೊಡಬೇಕು. ನೆಕ್ಸ್ಟ್, ವೆನ್ ದ ಶೇರ್ ಆಫ್ ಪ್ರಾಫಿಟ್ ಇಸ್ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಸ್ ಆಫ್ ಟೈಮ್, ಇಟ್ ಮೇ ಬಿ ಆನ್ ದಿ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ ಆರ್ ಆವ್ರೇಜ್ ಪ್ರಾಫಿಟ್ ಆಫ್ ಪಾಸ್ಟ್ ಇಯರ್. ಇವಾಗ ಟೈಮ್ ಪ್ರಕಾರ ಅವ್ರು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಅಂದರೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಮೂಲಕ ಆದರೂ ಮಾಡ್ಬೋದು, ಇಲ್ಲಾಂದರೆ ಆವ್ರೇಜ್ ಪಾಸ್ಟ್ ಫ್ಯೂ ಇಯರ್ಸ್ ದಟ್ ಇಸ್ 3 to 4 ಇಯರ್ಸ್ದು ಆವ್ರೇಜ್ ಪ್ರಾಫಿಟ್ ಎಷ್ಟಿದೆ ಅದ್ರ ಬೇಸಿಸ್ ಮೇಲೂ ಕೂಡ ಅವರು ಕ್ಯಾಲ್ಕುಲೇಟ್ಗೆ ತೊಗೊಬೋದು. First, on the basis of time. So profit of the firm, that is previous year profit, number of months till the date of death of a partner. So ಇಲ್ಲಿ ಬಂದ್ಬಿಟ್ಟು ನಾವು profit of the firm, that is previous year profit or average profit of a given number of past years divided by 12 into number of months from last balance sheet to the death of a partner. So ನಾವು ಇವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ profit of the firm till the date of death of a partner is equals to previous year profit or average profit of a given number of past years. ಸೊ ಹೋದ ವರ್ಷದ ಪ್ರಾಫಿಟ್ ಆಗಿರಲಿ ಇಲ್ಲಾಂದರೆ ಪ್ರೀವಿಯಸ್ ಲಾಸ್ಟ್ ಒಂದು 3 ವರ್ಷದ್ದು ಅಂತ ತಗೊಳ್ಳೋಣ. ಸೊ ಅದನ್ನು ಡಿವೈಡೆಡ್ ಬೈ 12 ಮಾಡ್ಕೊಬೇಕು ಇಂಟು ನಂಬರ್ ಆಫ್ ಮಂತ್ಸ್ ಫ್ರಮ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಟು ದಿ ಡೇಟ್ ಆಫ್ ಡೆತ್. ಇವಾಗ ನಾನು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ಇವಾಗ 1st ಏಪ್ರಿಲಿಂದ ಒಂದು ಡೆತ್ ಆಗೋ ತನಕ. ಸೊ ಇವಾಗ ಜುಲೈ ಅಂತ ತಗೊಳ್ಳೋಣ. ಸೊ ಏಪ್ರಿಲ್, ಮೇ, ಜೂನ್, ಜುಲೈ. ಸೊ 4 months ಅಂತ ತಗೊಂಡ್ರೆ ಇಲ್ಲಿ ನಾವು 4 ಅಂತ ತಗೊಬೇಕು. ಸೊ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಸೇ ಫಾರ್ ಎಕ್ಸಾಂಪಲ್ 5 lakhs ಅಂತ ತಗೊಳ್ಳೋಣ ಇಂಟು 4 ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಡಿವೈಡೆಡ್ ಬೈ 12. ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ಶೇರ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಆಫ್ ದಿ ಫರ್ಮ್ ಟಿಲ್ ದಿ ಡೇಟ್ ಆಫ್ ಡೆತ್ ಇಂಟು ಡಿಸೀಸ್ಡ್ ಪಾರ್ಟ್ನರ್ಸ್ ಶೇರ್. ಸೊ ಇವಾಗ ನಾವು ಶೇರ್ ಡಿಸೀಸ್ಡ್ ಪಾರ್ಟ್ನರ್ ಡೆತ್ ಆಗಿರ್ತಾರಲ್ಲ ಅವ್ರದ್ದು ಶೇರ್ ಹೆಂಗೆ ಕಂಡುಹಿಡಬೇಕು ಅಂತ ಅಂದರೆ ಪ್ರಾಫಿಟ್ ಆಫ್ ದಿ ಫರ್ಮ್ ಟಿಲ್ ದಿ ಡೇಟ್ ಆಫ್ ಡೆತ್, ಅವ್ನು ಯಾವ ಡೇಟಿಗೆ ಸತ್ತಿರ್ತಾನೋ ಆ ಡೇಟ್ ತನಕ ಫರ್ಮ್ನಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆಯೋ ಅದು ಇಂಟು ಡಿಸೀಸ್ಡ್ ಪಾರ್ಟ್ನರ್ ಶೇರ್, ಅವನದು ಶೇರ್ ಅಂತ ಒಂದು ರೇಷಿಯೋ ಇರುತ್ತೆ ಅಲ್ವಾ, ರೇಷಿಯೋ ಆರ್ ಪರ್ಸೆಂಟೇಜ್ ಇರುತ್ತೆ ಅಲ್ವಾ ಅದು. ನೆಕ್ಸ್ಟ್, ಆನ್ ದಿ ಬೇಸಿಸ್ ಆಫ್ ಟರ್ನ್ ಓವರ್ ದಟ್ ಇಸ್ ಸೇಲ್ಸ್ ಬೇಸಿಸ್. ಇವಾಗ ನಾವು ನೋಡಿದ್ದು ಟೈಮ್ ಬೇಸಿಸ್ ಮೇಲೆ, ಇವಾಗ ಸೇಲ್ಸ್ ಬೇಸಿಸ್. ಪ್ರಾಫಿಟ್ ಆಫ್ ದಿ ಫರ್ಮ್ ಟಿಲ್ ದಿ ಡೇಟ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್ ಇಸ್ ಈಕ್ವಲ್ಸ್ ಟು
average profit of a given number of years or profit of previous year divided by sale of the last year into sale from the date of last balance sheet till the date of death. So last balance sheet is nothing but 31st March. So ಅವಾಗಿಂದ ಅವನು ಯಾವಾಗ ಡೆತ್ ಆಗಿರ್ತಾನೆ ಅಲ್ಲಿವರೆಗೂ ಆಗಿರೋ ಸೇಲ್ಸ್. ಸೊ ಇದು ಬಂದ್ಬಿಟ್ಟು ಆವ್ರೇಜ್ ಪ್ರಾಫಿಟ್. ಅವನು ಪಾಸ್ಟ್ ಇಯರ್ಸ್ ಆಗಿರಲಿಲ್ಲ, ಪಾಸ್ಟ್ ಇಯರ್ ಪ್ರಾಫಿಟ್ ಆಗಿರಲಿ, ಇಲ್ಲಾಂದರೆ ಆವ್ರೇಜ್ ಪ್ರಾಫಿಟ್ ಆಗಿರಲಿ, ಎರಡರಲ್ಲಿ ಯಾವ್ದಾರು ಒಂದು ತಗೊಂಡು ಡಿವೈಡೆಡ್ ಬೈ ಸೇಲ್ ಆಫ್ ದಿ ಲಾಸ್ಟ್ ಇಯರ್. ಪ್ರೀವಿಯಸ್ ಇಯರಲ್ಲಿ ಬಂದ್ಬಿಟ್ಟು ಎಷ್ಟು ಸೇಲ್ ಆಗಿದೆಯೋ ಆ ಅಮೌಂಟು. ನೆಕ್ಸ್ಟ್, ascertainment of the amount due to the deceased partner. So the deceased partner share is also calculated in the same manner as the case of the retiring partner. ಅವಾಗಲೇ ಹೇಳಿದೆ ಅಲ್ವಾ, ಈ ಒಂದು ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತಾರೆ, ಇವನಿಗೆ ಕೊಡಬೇಕಾಗಿರೋ ಸೆಟಲ್ಮೆಂಟ್ನ ಅಂತಾರೆ. ರಿಟೈರಿಂಗ್ ಪಾರ್ಟ್ನರ್ಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದೇ ಥರ. ಸೊ ಅಮೌಂಟ್ ಡ್ಯೂ ಟು ದಿ ಡಿಸೀಸ್ಡ್ ಪಾರ್ಟ್ನರ್ ಶೋನ್ ಬೈ ಹಿಸ್ ಕ್ಯಾಪಿಟಲ್ ಅಕೌಂಟ್ is transferred to his executor's account by passing the following journal entry. ಸೊ ಅವ್ನು ಡೆತ್ ಆಗೋಯ್ತು, ಅವನ ಶೇರ್ ಎಲ್ಲ ಯಾರು ಕೊಡ್ತಾರೆ, ಎಕ್ಸಿಕ್ಯೂಟರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಕೊಡ್ತಾರೆ. ಸೊ ಅವಾಗ ನಾವು ಫ್ಯೂ ಜರ್ನಲ್ ಎಂಟ್ರೀಸ್ನ ಪಾಸ್ ಆನ್ ಮಾಡಬೇಕು. ಏನು ಅಂತ ನೋಡೋಣ. ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟ್ ಆರ್ ಟು ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ನೆಕ್ಸ್ಟ್, ಸೆಟಲ್ಮೆಂಟ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಸೊ ಎಕ್ಸಿಕ್ಯೂಟರ್ಸ್ ಅಕೌಂಟ್ನ ಸೆಟಲ್ಮೆಂಟ್ ಮಾಡಬೇಕು. ಸೆಟಲ್ಮೆಂಟ್ ಮಾಡಿದಾಗ ನಾವು ಒಂದು ಜರ್ನಲ್ ಎಂಟ್ರಿನ ಕೊಡಬೇಕು. ಇಫ್ ಪೇಮೆಂಟ್ ಈಸ್ ಮೇಡ್ ಇನ್ ಫುಲ್ ಆರ್ ಲಮ್ಸಮ್. ಸೊ ಅಟ್ ಎ ಟೈಮ್ ಒಂದ್ಸಲಿ ಅವರು ಲಮ್ಸಮ್ ಆಗಿ ಪೇಮೆಂಟ್ನ ಮಾಡಿದ್ರೆ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಡೇಟ್ ಆರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಕೊಡಬೇಕು. ಇವಾಗ ಲೋನ್ ಮೂಲಕ ಕೊಟ್ಟರೆ ಆರ್ ಇನ್ಸ್ಟಾಲ್ಮೆಂಟ್, ಇಫ್ ಪೇಮೆಂಟ್ ಈಸ್ ಮೇಡ್ ಇನ್ ದಿ ಇನ್ಸ್ಟಾಲ್ಮೆಂಟ್, ಆವಾಗ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಡೇಟ್ ಆರ್ ಟು ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್ ಅಂತ ಕೊಡಬೇಕು. ನೆಕ್ಸ್ಟ್, ಇಂಟ್ರೆಸ್ಟ್ ಅಕೌಂಟ್ ಡೇಟ್ ಆರ್ ಟು ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್. ಇದು ಬಂದ್ಬಿಟ್ಟು ಇಂಟ್ರೆಸ್ಟ್ ಇಸ್ ಜನರಲಿ ಪೇಡ್ ಟು ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಟ್ 6%. ಸೊ ನಾರ್ಮಲ್ ಆಗಿ ಡಿಸೀಸ್ಡ್ ಪಾರ್ಟ್ನರ್ ಏನಾರು ಇದೆ, ಡೆತ್ ಏನಾರು ಆದರೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಅಂತ ಒಂದು 6% ಕೊಡ್ತಾರೆ. ಸೊ ಅದಕ್ಕೆ ನಾವು ಜರ್ನಲ್ ಎಂಟ್ರಿ ಏನು ಕೊಡಬೇಕು, ಇಂಟ್ರೆಸ್ಟ್ ಅಕೌಂಟ್ ಡೇಟ್ ಆರ್ ಟು ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್ ಅಂತ ಜರ್ನಲ್ ಎಂಟ್ರಿ ಕೊಡಬೇಕು. ಫಾರ್ಮ್ಯಾಟ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇದು ಬಂದ್ಬಿಟ್ಟು ಡಿಸೀಸ್ಡ್ ಪಾರ್ಟ್ನರ್ದು ಫಾರ್ಮ್ಯಾಟ್. ಸೊ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ನೆಕ್ಸ್ಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಅದು ಬಂದ್ಬಿಟ್ಟು ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದಿ ಡೇಟ್ ಆಫ್ ದಿ ಡೆತ್. ಒಂದು ಡೆತ್ ಆಗೋ ಡೇಟ್ ತನಕ ಎಷ್ಟು ಪ್ರಾಫಿಟ್ ಆಗಿರುತ್ತೆ ಶೇರು, ಅದನ್ನು ಬಂದ್ಬಿಟ್ಟು ನಾವಿಲ್ಲಿ ಎಂಟರ್ ಮಾಡಬೇಕು. ಮತ್ತು ಆ ಒಂದು ಗುಡ್ ವಿಲ್ ಅಮೌಂಟ್. ನೆಕ್ಸ್ಟ್ ಬೈ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಬೈ ರಿವ್ಯಾಲ್ಯೂಷನ್ ಅಕೌಂಟ್, ದಟ್ ಇಸ್ ಗೇನ್ ಆದಾಗ. ನೆಕ್ಸ್ಟ್ ಬೈ ಜಾಯಿಂಟ್ ಲೈಫ್ ಪಾಲಿಸಿ, ಅವನೇನೋ ಲೈಫ್ ಪಾಲಿಸಿ ಇದ್ರೆ ಅದು. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್, ಬೈ ಸ್ಯಾಲರಿ ಆ್ಯಂಡ್ ಬೈ ಕಮಿಷನ್. ಇವಾಗ ಡೆಬಿಟ್ ಸೈಡ್ ಬರೋಣ. ಟು ರಿವ್ಯಾಲ್ಯೂಷನ್ ಅಕೌಂಟ್ ಲಾಸ್. ಸೊ ಗೇನ್ ಆದಾಗ ಕ್ರೆಡಿಟ್ ಮಾಡ್ತೀವಿ, ಲಾಸ್ ಆದಾಗ ಡೆಬಿಟ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್, ಶೇರ್ ಆಫ್ ಲಾಸ್ ಅಪ್ ಟು ದಿ ಡೇಟ್ ಆಫ್ ಡೆತ್. ಸೊ ಲಾಸ್ ಆದರೆ ನಾವು ಡೆಬಿಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆಂಡ್ ಅಕೌಂಟ್ನ ಎಂಟ್ರಿ ಕೊಡ್ತೀವಿ. ನೆಕ್ಸ್ಟ್ ಅಕ್ಯುಮುಲೇಟೆಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಗುಡ್ ವಿಲ್ ಅಕೌಂಟ್, ದಟ್ ಇಸ್ ರಿಟರ್ನ್ ಆಫ್, ಒಂದು ರಿಟರ್ನ್ ಆಫ್ ಆಗಿರೋ ಅಮೌಂಟು. ನೆಕ್ಸ್ಟ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್, ದಟ್ ಇಸ್ ಪೇಮೆಂಟ್ ಡ್ಯೂ, ಎಷ್ಟು ಅವನಿಗೆ ಡ್ಯೂ ಇದೆಯೋ ಅದನ್ನು ಬಂದ್ಬಿಟ್ಟು ನಾವು ಇಲ್ಲಿ ಟು ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಪೇಮೆಂಟ್ ಡ್ಯೂ ಅಕೌಂಟ್ ಅಂತ ಎಂಟ್ರಿ ಕೊಡಬೇಕು. ಸೊ ನೆಕ್ಸ್ಟ್ ನೋಟ್, ಇನ್ ದಿ ಅಬೌವ್ ಕ್ಯಾಪಿಟಲ್ ಅಕೌಂಟ್ ದ ಲೀಗಲ್ ಎಕ್ಸಿಕ್ಯೂಟರ್ ವಿಲ್ ಬಿ ಎಂಟೈಟಲ್ ಫಾರ್ ದಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಪ್ರೀವಿಯಸ್ ಆಗಿ ನಾವು ನೋಡಿದ್ವಿ ಅಲ್ವಾ ಎಕ್ಸಿಕ್ಯೂಟರ್ಸ್ದು ಕ್ಯಾಪಿಟಲ್ ಅಕೌಂಟ್. ಸೊ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ ಅದ್ರ ಬಂದ್ಬಿಟ್ಟು ಎಕ್ಸಿಕ್ಯೂಟರ್ಸ್ಗೆ ಹೋಗಿ ಸೇರುತ್ತೆ. ದಟ್ ಇಸ್ ಎಕ್ಸೆಸ್ ಆಫ್ ದಿ ಕ್ರೆಡಿಟ್ ಸೈಡ್ ಓವರ್ ದಿ ಡೆಬಿಟ್ ಸೈಡ್ ಆಫ್ ದಿ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಕ್ರೆಡಿಟ್ ಸೈಡು ಜಾಸ್ತಿ ಇದ್ದಾಗ ಸೊ ಅದೇ ಯಾರಿಗೋಗಿ ಸೇರುತ್ತೆ, ಎಕ್ಸಿಕ್ಯೂಟರ್ಸ್ ಅಕೌಂಟ್ಗೆ ಹೋಗಿ ಸೇರುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.